ಪವಿತ್ರ ಎಂದು ನಾನು ಈ ಊರಿಗೆ ಕಾಲಿಟ್ಟೆ ಅಂದೇ ಇವಳ ಮೇಲೆ ಒಂದು ಕಣ್ಣಿಟ್ಟೆ. ಪವಿತ್ರ, ನೀನು ಮಡದಿಯಾಗಿ 106 ಸಲ ಚುಂಬಿಸುವೆ. ಮಡದೆಯ ಒಡವೆಗಳನ್ನು ನಿನ್ನ ಮಡದಿಗೆ ತುಂಬಿ ಮುದ್ದಾಡಿ ಮಧ್ಯದಲ್ಲೇ ಕೈ ಬಿಟ್ಟು ಹೋಗುವುದೇ ಈ ಕಾಮರಾಜನ ಕರ್ತವ್ಯ. ಕಣ್ಣಿಟ್ಟ ಯಾವ ಕನ್ಯಾಮಣಿಗಳನ್ನು ಬಿಟ್ಟಿಲ್ಲ, ತಪ್ಪಿಸಿಕೊಂಡುವ ಕನ್ಯಾಮಣಿಗಳನ್ನು ಸುಮ್ಮನೆ ಬಿಟ್ಟಿಲ್ಲ. ಒಂದು ವೇಳೆ ಬಿಟ್ಟಿದ್ದೆ ಆದರೆ ಈ ಚಕ್ರತೀರ್ಥನ ಕಲಿಯುಗದಲ್ಲೇ ಇಲ್ಲ. ಪರಿಹಾರ ಸ್ಮಶಾನದಲ್ಲಿ ಮೂಕನಾಗಿ ಸ್ಮಶಾನ ಸೇರಿದ ಆ ನಿನ್ನ ದೇವರಿಂದ ನಿನಗೆ ಪರಿಹಾರ ದೊರಕಲಾರದು ಪವಿತ್ರ. ನಾನು ಕೊಡುವೆ ನಿನಗೆ ಪರಿಹಾರ. ರಾಕ್ಷಸ, ಮತ್ತೇಕೆ ಬಂದೆ ಇಲ್ಲಿಗೆ? ಇಲ್ಲಿಗೆ ಅಷ್ಟೇ ಅಲ್ಲ ಚಲುವೆ, ಈ ನಿನ್ನ ಚಲುವ ಚುಂಬಿಸಲು ನೀನು ಮತ್ತೆ ನಿನ್ನ ತಾಯಿ ಗರ್ಭದಲ್ಲಿ ಅಡಗಿ ಕುಳಿತರು ಅಲ್ಲಿಗೂ ಧಾವಿಸಿ ಬರುತ್ತಾನೆ ಈ ಚಂದ್ರಚಕೋರ. ಚಕ್ರತೀರ್ಥ, ಇದು ಪವಿತ್ರವಾದ ದೇವ ಮಂದಿರ. ಇಂಥ ಪವಿತ್ರ ಸ್ಥಳದಲ್ಲಿ ಈ ನಿನ್ನ ಕಾಮುಕ ವರ್ತನೆ ಸರಿಯಲ್ಲ. ಇದೇ ರೀತಿ ಕೆಟ್ಟ ವರ್ತನೆ ಮುಂದುವರಿಸಿದರೆ ಈ ದೇವ ಮಂದಿರದಲ್ಲಿ ಪಾಪವೆಂಬ ನರಕದ ಹಾದಿಯಲ್ಲಿ ಕೊಂಡೊಯ್ಯುತ್ತಾನೆ ಜೋಕೆ. ಪಾಪ
ಇಲ್ಲದ ತಿಳುವಳಿಕೆ ನೀನು ನನಗೆ ಹೇಳಬೇಕಾಗಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆಂದು ಮನೆಯಲ್ಲಿ ಸುಳ್ಳು ಹೇಳಿ ಹೆಚ್ಚಿದ ನೆಂಟನನ್ನು ಕರೆದುಕೊಂಡು ಲಲ್ಲೆ ಹೊಡೆದು ಮನೆಗೆ ಬರುವ ಸಾಧ್ವಿಯರೆಷ್ಟಿಲ್ಲ ಈ ಕಂಪ್ಯೂಟರ್ ಯುಗದಲ್ಲಿ. ಅದರಂತೆ ಮಾಡಿಕೊಂಡ ಗಂಡನನ್ನು ಬಿಟ್ಟು ತವರು ಮನೆಯಲ್ಲಿ ಟಿಕಾಣಿ ಹೂಡಿ ಮಿಂಡನನ್ನು ಕಟ್ಟಿಕೊಂಡ ಬಂಡ ರಂಡೇರೆಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ಇಂಥವರಿಗೆ ಪಾಪ ಎಂಬ ನರಕದ ಹಾದಿ ತೋರಬೇಕಾಗಿತ್ತು ಆ ನಿನ್ನ ದೇವರು. ಇಲ್ಲಿಗೆ ಆ ನಿನ್ನ ಹೊಲಸು ದೇವರನ್ನು ಮರೆತು ಬಡತನದ ದುಃಖವನ್ನು ತೊರೆದು ಬಿಗಿದಪ್ಪು ಈ ನಿನ್ನ ಮನ್ಮಥನನ್ನು ಆನಂದದಿಂದ. ಪಾಪಿ, ದೇವರ ಬಗ್ಗೆ ಇಷ್ಟೊಂದು ಹಗ್ರವಾಗಿ ಮಾತನಾಡಬೇಡ. ಸೋಮವಾರ ಹೊರಟು ಹೋಗಲಿದ್ದ. ಅದು ಅಷ್ಟೊಂದು ಸುಲಭವಲ್ಲ ಪವಿತ್ರ. ಅಲ್ಲಿಂದ ಇಲ್ಲಿಯವರೆಗೆ ಓಡೋಡಿ ಬಂದೆ ಈ ನಿನ್ನ ಪವಿತ್ರವಾದ ಶೀಲದ ಚೀಲ ಬಿಚ್ಚಲು ಕೆಚ್ಚದೆಯ ಹುಲಿಯಾಗಿ. ಏಯ್, ದೂರ ನಿಲ್ಲು ದುರಾತ್ಮ. ಒಂಟಿ ಹೆಣ್ಣು ಸಿಕ್ಕಿದೆ ಎಂದು ಮನ ಬಂದಂತೆ ಕುಣಿದರೆ ಕಾಲಲ್ಲಿರುವ ಚಪ್ಪಲಿ ಕೈಗೆ ಬರಬೇಕಾಗುತ್ತದೆ. ಎಚ್ಚರ ಎಚ್ಚರ. ಪವಿತ್ರ, ನೀನು ಕೋಪಿಸಿಕೊಂಡರು ನಿನ್ನ ದೊಂಡು ಮುಖ ಹೂವಿನಂತೆ ಹೊಳೆಯುತ್ತದೆ. ಹೊಳೆಯುತ್ತಿರುವ ಈ ಹೂವಿನ ಅಂದವನ್ನು ಕಚ್ಚಿ ತಿನ್ನಲು ಹವಣಿಸುತ್ತಿದೆ ನನ್ನ ಮನ. ಬಾ ಪವಿತ್ರ, ಬಾ. ಚಕ್ರ, ಒಳ್ಳೆ ಮರ್ಯಾದೆಯಿಂದ ಹೇಳ್ತಾ ಇದ್ದೇನೆ, ಹೊರಟು ಹೋಗು ಇಲ್ಲಿಂದ. ಸರಸದ ಸಮಯದಿ ವಿರಸದ ಮಾತೇಕೆ ಪವಿತ್ರ? ಅಂದದ ಅರಮನೆಯಲ್ಲಿ ಅರಗಿಣಿಯಾಗಿ ಕಾಲ ಕಳೆಯುವ ಆಸೆ ನಿನಗಿಲ್ಲವೇ? ಅಂದದ ಅರಮನೆಗಿಂತ ಗಂಜಿ ಗುಡಿಸಲು ಎಷ್ಟೋ ಲೇಸು. ಆ ಅರಮನೆ ಆಸೆಗಾಗಿ ಮಾನ ಮಾರುವ ಹೆಣ್ಣು ನಾನಲ್ಲ, ಮಾನವಂತನ ಮಗಳು ನಾನು. ಮಾನವಂತನ ಮಗಳು? ಮಾನವಂತನ ಮಗಳಾಗಿ ಬಾಳುವ ಕಾಲವು ಇದಲ್ಲ ಪವಿತ್ರ. ಸೆರಗು ಹೊತ್ತು ಸಾಧ್ವಿಯಾಗಿ ಬಾಳುವ ಕಾಲವು ಇದಲ್ಲ. ಸೆರಗು ಸೊಂಟಕ್ಕೆ ತುರುಕಿ ಎದೆ ಕಾಣಿಸಿಕೊಂಡು ತಿರುಗಾಡುವ ಕಾಲ ಈ ಕಲಿಕಾಲ. ಹೆಚ್ಚಿದ ನೆಂಟನನ್ನು ಕರೆದುಕೊಂಡು ಕೊಂಡೆ ಬಿಟ್ಟಾಗ ತುರಿಸಿಕೊಳ್ಳುವ ಕಾಲ ಈ ಕಲಿಕಾಲ. ಚಕ್ರತೀರ್ಥ, ಇದು ಪವಿತ್ರವಾದ ಗರತಿಯ ಹೆಣ್ಣು. ನೋಡು, ಸೂಳೆಯರ ಸಾಲಿನಲ್ಲಿ ನಿಂತು ಸೆರಗು ಹಾಸುವ ಸೂಳೆ ನಾನಲ್ಲ. ನಿನ್ನ ತಾಯಿ ಸಿಕ್ಕವರಿಗೆ ಸೆರಗು ಹಾಸಿ ನಿನ್ನನ್ನು ಹೆತ್ತಿರಬೇಕು. ಆದರೆ ಸುಂದರವಾದ ಕಾಣುವ ಹೆಣ್ಣುಗಳೆಲ್ಲ ನಿನ್ನ ತಾಯಿ ಹಾಗೆ ಸೂಳೆರೆಂದು ಭಾವಿಸಬೇಡವೋ ಮೂರ್ಖ. ಬಾಯಿ ಮುಚ್ಚು ಬಡ ಜಂಬದ ಕೋಳಿ. ಮತ್ತೇರಿದ ಈ ನಿನ್ನ ಯೌವನದ ಸೌಂದರ್ಯದ ಸಿರಿ ನನ್ನ ಸ್ವತ್ತಾದರೆ ಹೆಜ್ಜೆ ಹೆಜ್ಜೆಗೂ ಪುಟದೇಳೋದು ನಿನ್ನ ಸುಖದ ಸುಪ್ಪತ್ತಿಗೆ. ಈ ಕಲಿಯುಗದಲ್ಲಿ ನೀನು ಗರತಿ ಎಂದು ಕಿರಿಚಿಕೊಂಡರು ತೋಳೆ ಎಂಬ ಪಟ್ಟ ಕಟ್ಟುವರೆ ವಿನಃ ಸಾಧ್ವಿ ಅಂದಲ್ಲ. ನಡು, ಜಗತ್ತು ಮೆಚ್ಚಿಸುವುದಕ್ಕಾಗಿ ನಾನು ಬಾಳುತ್ತಿಲ್ಲವೋ ಕಾಮಂದ. ಸಮಾಜ ನನ್ನನ್ನು ಸೂಳೆ ಎಂದರೂ ಸರಿಯೇ, ಗರತಿ ಎಂದರೂ ಸರಿಯೇ. ಈ ಗರತಿಯ ಶೀಲ ಮಾತ್ರ ನಿನಗೆ ದಕ್ಕದು. ಕುಲಗೋಡಿ ಹಂದಿ ಅಂತವನೇ. ಕಣ್ಣಿಟ್ಟರೆ ಕುಕ್ಕದೆ ಬಿಡುವುದಿಲ್ಲ ಈ ಹದ್ದು. ನೋಡು ಪವಿತ್ರ, ಕೊನೆಯದಾಗಿ ಹೇಳುವೆ, ನೀನಾಗಿಯೇ ಬಂದು ನನ್ನ ಬಾಹು ಬಂಧನವನ್ನು ಬಿಗಿದಪ್ಪಿದರೆ ಸರಿ. ಬೇಡ ಚಕ್ರತೀರ್ಥ. ಇಲ್ಲವಾದರೆ
ಒತ್ತಾಯದಿಂದ ಒತ್ತೊಯ್ದು ಮುತ್ತಿಡಬೇಕಾಗುತ್ತದೆ. ಎಚ್ಚರ. ಬೇಡ ಚಕ್ರತೀರ್ಥ, ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ, ನನ್ನನ್ನೇನು ಮಾಡಬೇಡ. ನನ್ನನ್ನು ನಿನ್ನ ಸೋದರಿ ಎಂದು ತಿಳಿದು ನನ್ನನ್ನು ಮರೆತು ಬಿಡು. ಸಹೋದರಿ ಹೆಣ್ಣಿನ ನೆರಳನ್ನೇ ಕಂಡರೆ ಕಾಮದ ಮತ್ತೇರುವ ಈ ಕಾಮ ಕಿಶೋರನಿಗೆ ಸಹೋದರಿ. ಎಲೆ ಹುಚ್ಚು ಪತಿವ್ರತೆ, ವ್ಯರ್ಥ ಮಾತನಾಡಿ ನನಗೆ ಅಭ್ಯಾಸವಿಲ್ಲ. ನೀನು ನನ್ನನ್ನು ಅಣ್ಣ ಎಂದರು ಸರಿ, ಅಪ್ಪ ಎಂದರು ಸರಿ, ಈ ನಿನ್ನ ಶೀಲ ನನಗೆ ಎಡೆಯಾಗಬೇಕು. ಬಾ ಪವಿತ್ರ, ಬಾ ಈ ನಿನ್ನ ಮನ್ಮಥನ ಪ್ರೇಮದ ಮಂಚಕ್ಕೆ. ಲೇ ಚಕ್ರ, ಯಾರು? ಓಹೋ, ಪ್ರತಾಪ್. ನೋ ಪ್ರತಾಪ್, ಐ ಆಮ್ ಇನ್ಸ್ಪೆಕ್ಟರ್ ಪ್ರತಾಪ್. ದೇವಸ್ಥಾನವೆಂದರೆ ನಿಮ್ಮಪ್ಪನ ಮನೆ ಎಂದು ತಿಳಿದಿರುವೇನಲೇ ಬೋಳಿಯ ಮಗನೇ. ಇನ್ಸ್ಪೆಕ್ಟರ್, ಮರ್ಯಾದೆ ಕೊಟ್ಟು ಮಾತನಾಡಿ. ಅಧಿಕಾರ ಕೈಯಲ್ಲಿದೆ ಎಂದು ಬಾಯಿಗೆ ಬಂದಂತೆ ಬೊಗಳಿದರೆ ನಿನ್ನನ್ನು ಸಸ್ಪೆಂಡ್ ಮಾಡಿಸಬೇಕಾಗುತ್ತದೆ. ಎಚ್ಚರ. ಅದು ನಿನ್ನಿಂದ ಅಷ್ಟೇ ಅಲ್ಲ ಕಣಲೆ, ನಿನ್ನನ್ನು ಹುಟ್ಟಿಸಿದ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಮರ್ಯಾದೆಯಿಂದ ಹೊರಟು ಹೋಗು ಇಲ್ಲಿಂದ. ಇದೇ ಕೊನೆ. ಇನ್ನೊಮ್ಮೇನಾದರೂ ಒಂದು ಅಮಾಯಕ ಹೆಣ್ಣಿನ ಮೇಲೆ ಈ ನಿನ್ನ ಕೆಟ್ಟ ವರ್ತನೆಯನ್ನು ನೋಡಿದ್ದೆ ನಿಜವಾದರೆ ಎಚ್ಚರ. ಘಟ ಬಿದ್ದು ಹೋದರೂ ಹಠ ಬಿಡಲಾರದು ಈ ಘಟ ಸರ್ಪ. ಇನ್ಸ್ಪೆಕ್ಟರ್, ನೋಡ್ತಾ ಇರಿ, ನಿಮ್ಮ ಕಣ್ಣೆದುರಲ್ಲಿ ಇವಳ ಚೆಲುವೆ ಚುಂಬಿಸದಿದ್ದರೆ ಈ ಕಲಿಯುಗದಲ್ಲಿ ಕಾಮ ಕಿಶೋರನೆಂಬ ಪಟ್ಟ ನಾನೇಕೆ ಕಟ್ಟಿಕೊಳ್ಳುತ್ತಿದ್ದೆ. ಬರ್ತೀನಿ. ಗುಡ್ ಬಾಯ್. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದಿರಿ. ಈ ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯಲಾರೆ. ಹಾಗಾದರೆ ನನ್ನ ಋಣವನ್ನು ತೀರಿಸುವೆಯಾ ಪವಿತ್ರ? ನಿಜವಾಗ್ಲೂ ಈ ಜನ್ಮದಲ್ಲಾದರೂ ಸರಿ, ಮುಂದಿನ ಜನ್ಮದಲ್ಲಾದರೂ ತೀರಿಸುತ್ತೇನೆ. ನಾನು ಹೇಳಿದ ಹಾಗೆ ಕೇಳಿ, ಇದೇ ಜನ್ಮದಲ್ಲಿ ತೀರಿಸಿಬಿಡು ಈ ನನ್ನ ಋಣವನ್ನು. ಅದೇನು ಮಾಡಬೇಕು ಹೇಳಿ ಸರ್? ನಿಮ್ಮ ಮನೆ ಕೆಲಸ ಮಾಡಬೇಕೆ ಅಥವಾ ದಿನಾಲು ನಿಮ್ಮ ಮನೆಗೆ ಕಟ್ಟಿಗೆ ತಂದು ಹಾಕಬೇಕೆ? ಅದಾವುದು ಬೇಡ ಪವಿತ್ರ, ನೀನು ನನಗೆ ಸತಿ ಸ್ಥಾನ ತುಂಬಬೇಕು ಅಷ್ಟೇ. ಏನು, ನೀವು ನನ್ನನ್ನು ಮದುವೆ ಆಗ್ತೀರಾ? ಅಪಹಾಸ್ಯ ಮಾಡುತ್ತಿಲ್ಲ ತಾನೇ ಇನ್ಸ್ಪೆಕ್ಟರ್? ಅಪಹಾಸ್ಯವಲ್ಲ ಪವಿತ್ರ, ನಿಜವಾಗ್ಲೂ ಆ ಸೂರ್ಯ ಚಂದ್ರರ ಮೇಲೆ ಆಣೆ. ಅದು ಅಸಾಧ್ಯ. ನಾವೆಲ್ಲಿ, ನೀವೆಲ್ಲಿ? ಭೂಮಿ ಆಕಾಶ ಒಂದಾಗಲು ಸಾಧ್ಯವೇ? ನೀನು ತಪ್ಪು ತಿಳಿದುಕೊಂಡಿರುವೆ ಪವಿತ್ರ. ಭೂಮಿಯ ಮೇಲೆ ಎಲ್ಲರೂ ಹಾಗೆ ಇರುವುದಿಲ್ಲ. ನೀನು ಬಡವನ ತಂಗಿ ಎಂದು ನಾನು ಕೀಳಾಗಿ ಕಂಡಿದ್ದರೆ ನೀ ನಿನ್ನ ಮಾನವನ್ನು ಕಾಪಾಡುತ್ತಿರಲಿಲ್ಲ, ನಿನ್ನ ಪ್ರೀತಿನೂ ಮಾಡ್ತಾ ಇರಲಿಲ್ಲ. ನೀವು ಈ ಬಡವಿಯನ್ನು ಪ್ರೀತಿಸ್ತಾ ಇದ್ದೀರಾ? ಹೌದು, ನಾನು ಮೊದಲೇ ಪ್ರೀತಿಸುತ್ತಿದ್ದೆ, ಆದರೆ ಮನಸ್ಸಿನಲ್ಲಿ ಕೊರಗುತ್ತಿದ್ದೆ ನಿನ್ನನ್ನು ಕೇಳಲಾಗದೆ. ಆದರೆ ನಿನಗೆ ನನ್ನ ಮೇಲೆ ಇಷ್ಟವಿಲ್ಲ ಅಂದ ಮೇಲೆ ಯಾರೇನು ಮಾಡುವುದು? ನನ್ನ ಅದೃಷ್ಟ ಚೆನ್ನಾಗಿಲ್ಲ. ನಿಲ್ಲಿ ಇನ್ಸ್ಪೆಕ್ಟರ್, ನಿಮ್ಮಂಥ ಗುಣದವರು ಸಿಗುವುದು ಪೂರ್ವಜನ್ಮದ ಪುಣ್ಯ ಮಾಡಿರಬೇಕು. ಹಾಗಾದರೆ ಸುರಿಸುವ ಒಂದು ಸುಮಧುರ ಪ್ರೇಮ ಪಲ್ಲವಿಯನ್ನು. ನಂದನಿಯೇ ನೀ ಬಾರೆ
ಸಿಹಿಯುತ್ತು ನೀಡೋ ಸಿಹಿ ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ
la